ವಾಕ್ಯ ಭಾಗಕ್ಕಾಗಿ ಎಲ್ಲರ ಕಣ್ಣು ಮುಚ್ಚುವುದಾದರೆ ಪ್ರಾರ್ಥನೆಗೆ ಹೋಗೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ಪ್ರೀತಿಯುಳ್ಳ ನಾಮಕ್ಕೆ ವಂದನೆಗಳು ಸ್ವಾಮಿ. ಕರ್ತನೆ, ನಮ್ಮನ್ನು ಉದಯಕ್ಕಾಗಿ ಇಲ್ಲಿವರೆಗೂ ಸ್ವಾಮಿ ನಿನ್ನ ಕೃಪೆಯಿಂದ ನಡೆಸಿ ಅಪ್ಪ, ನಮ್ಮ ಪ್ರಯಾಣಗಳಲ್ಲಿ ಕರ್ತನೆ ಎಲ್ಲೆಲ್ಲೋ ಇದ್ದವರನ್ನು ಸ್ವಾಮಿ ಎಲ್ಲ ವಿಧವಾಗಿ ಒಂದೇ ರೀತಿಯಲ್ಲಿ ಕೂಡಿಸಿ ರಾಜ ನಿನ್ನ ಪಾದ ಸನ್ನಿಧಿಗೆ ನಮ್ಮನ್ನು ಕರೆತಂದು ನಿನ್ನ ಪ್ರಾರ್ಥಿಸುವ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ಕರ್ತನೆ. ಅಪ್ಪ, ಈ ಒಂದು ದೀಕ್ಷಾಸ್ಥಾನ ಕಾರ್ಯಕ್ರಮವನ್ನು ಸ್ವಾಮಿ ಏರ್ಪಡಿಸಿಕೊಂಡಿರುವಾಗ ಸ್ವಾಮಿ ಅಪ್ಪ, ಇಲ್ಲಿ ತೆಗೆದುಕೊಳ್ಳುವಂಥ ಮಕ್ಕಳು ಬಂದಿರುವಾಗ ಸ್ವಾಮಿ ಅಪ್ಪ, ಅವರು ನಿನಗೋಸ್ಕರ ಸಿದ್ಧಪಡುತ್ತಾ ಇರುವಾಗ ಕರ್ತನೆ ಅವರೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಅಪ್ಪ, ಇಲ್ಲಿವರೆಗೂ ಮಾಡಿದಂಥ ಎಲ್ಲ ಪಾಪ ಅಪರಾಧಗಳನ್ನು ನಿನ್ನ ಮುಂದೆ ಒಪ್ಪಿಕೊಂಡು ಅವರಿನ ನೂತನ ಜೀವವನ್ನು ನೂತನ ಮನಸ್ಸನ್ನು ಹೊಂದಿಕೊಳ್ಳಲಿಕ್ಕೆ ನೀನು ಸಹಾಯ ಮಾಡು, ಕೃಪೆ ಮಾಡು. ಇನ್ನು ಮುಂದೆ ಆದರೂ ಕರ್ತನೆ ನಿನ್ನ ನಿತ್ಯ ಜೀವನದಲ್ಲಿ ಬೆಳಲಿಕ್ಕೆ ನೀನು ಸಹಾಯ ಮಾಡಿ ಕೃಪೆ ತೋರಿಸಪ್ಪ. ಅದಕ್ಕಾಗಿ ವಂದನೆಗಳು ಸ್ವಾಮಿ. ಅಪ್ಪ, ಇಷ್ಟುವರೆಗೂ ನಮ್ಮ ಸಂಗಡಿದ ದೇವರೇ ನಿನಗೆ ಸ್ತೋತ್ರಗಳು ಕರ್ತನೆ. ಅದೇ ರೀತಿ ಸ್ವಾಮಿ ನಮ್ಮ ಆತ್ಮೀಯ ತಂದೆ ತಾಯಿಗಳು ಸ್ವಾಮಿ ನಮ್ಮ ಸಂಗಡ ನಡೆಸಿದ್ದಕ್ಕಾಗಿ ಸ್ತೋತ್ರ. ಅವ್ರಿಗೋಸ್ಕರ ನಿನ್ನ ಕೃತಜ್ಞತೆಗಳು ಸಲ್ಲಿಸ್ತಾಯಿದ್ದೀನಿ ಸ್ವಾಮಿ. ಅಪ್ಪ, ವಾಕ್ಯ ಉಪದೇಶವನ್ನು ಹಂಚಿಕೊಳ್ಳುವಾಗ ಅಪ್ಪ ನಮ್ಮ ದೈವ ಸೇವಕರನ್ನು ಸ್ವಾಮಿ ನಿನ್ನ ಕೈಗಳು ಒಪ್ಪಿಸ್ತಾ ಇದ್ದೀನಿ ಕರ್ತನೆ. ಅವರನ್ನು ಕೂಡ ಆಶ್ವಾಸು, ಬಲಪಡಿಸು ಅಪ್ಪ. ನಮಗೆ ಬೇಕಾಗಿರುವಂಥ ಒಳ್ಳೆ ಆತ್ಮೀಯ ಆಹಾರವನ್ನು ನಮಗೆ ಸಹಾಯ ಮಾಡು ಅಪ್ಪ. ಇಲ್ಲಿ ತಲೆಬಾಗಿರೋ ಪ್ರತಿಯೊಂದು ಮಕ್ಕಳು ಸ್ವಾಮಿ ಅಪ್ಪ, ಅಯ್ಯವರಿಂದ ಬರುವಂಥ ಪ್ರತಿಯೊಂದು ಮಾತುಗಳು ಕರ್ತನೆ ನಿನ್ನ ಮಾತುಗಳಾಗಿದ್ದು ಅವೆಲ್ಲವುಗಳನ್ನು ಕರ್ತನೆ ನಾವು ಸ್ವೀಕರಿಸಿ ಅದರಂತೆ ಅನುಭವಿಸುವಂತೆ ಸಹಾಯ ಮಾಡು, ಕೃಪೆ ತೋರಿಸು ಅಪ್ಪ. ವಾಕ್ಯವನ್ನು ಹೇಳುವಾಗ ಎಲ್ಲ ಮಕ್ಕಳಿಗೆ ಶ್ರದ್ಧೆಯಿಂದ ಕೇಳಲಿಕ್ಕೆ ನೀನೆ ಸಹಾಯ ಮಾಡು. ಅವರುಗಳ ಮನುಷ್ಯರನ್ನು ಸಹಾಯ ಮಾಡಿ ಅವ್ರಿಗೆ ಯಾವ ಗಲಿಬಿಲಿ ಆಗದಂತೆ ತಂದೆ ಆ ವಾಕ್ಯಗಳನ್ನ ಎಲ್ಲವನ್ನು ಅಪ್ಪ ಅವರು ಹಿಡಿದುಕೊಂಡು ಅದರಿಂದ ನಡೆದುಕೊಳ್ಳಿಕ್ಕೆ ನೀನು ಸಹಾಯ ಮಾಡಿ ಕೃಪೆ ತೋರಬೇಕಂತೇಳಿ ಅಪ್ಪ. ನೀವು ನಮ್ಮ ಒಂದು ರೀತಿ ಮಹಿಮಂದುಕೊಂಡು ಎಲ್ಲಾ ರೀತಿಯಲ್ಲಿ ನಡೆಸಿ ಕಾಯ್ದೆ ಕಾಪಾಡಬೇಕಂತೇಳಿ ಎಲ್ಲ ಸ್ತುತಿಯು ಮಹಿಮ ಘನತ ಪ್ರಭಾವಗಳನ್ನು ಒಬ್ಬರಿಗೆ ಸಲ್ಲಿಸಿಕೊಳ್ಳುತ್ತಾ ರಾಜ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧರ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್. 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 ಥ್ಯಾಂಕ್ ಯು ಡಿಯರ್. ಈಗ ಕೆಲವು ಮಾತುಗಳು ಮಾತಾಡಿ ವಾಕ್ಯ ಭಾಗಕ್ಕೆ ಹೋಗೋಣ. ಬ್ಯಾಪ್ಟಿಸಮ್ ಅಂದರೆ ಏನು ತಿಳ್ಕೊಂಡಿರಿ? ಎಲ್ಲ ಕೇಳಿಸ್ಕೋಬೇಕು, ಚೆನ್ನಾಗಿ ಕೇಳಿಸ್ಕೋಬೇಕು. ಅಂತರ್ಭಾಗವಿನಾಲ ರಂಗ ಸಮುದ್ರ నుంచి వచ్చిన వాళ్ళు కన్నడ అర్థమవుతుంది కదమ్మా? అవుతుంది కదా? కన్నడ తెలుగు కూడా ಮಾತಾಡ್ತಾము ಕಾವಲ್ಸಿದೆ. ಬ್ಯಾಪ್ಟಿಸಮ್ ಯಾಕೆ ತಗೋಬೇಕು ಅಂದರೆ ಊರಿನ ಜನ ನಾಳೆ ಕೇಳ್ತಾರೆ ಅಥವಾ ಬೇರೆ ಯಾರು ಕೇಳ್ತಾರೆ, ಯಾಕೆ ಬ್ಯಾಪ್ಟಿಸಮ್ ತೊಗೊಂಡಿದ್ದೀವಿ ಅಂದರೆ, ಯಾಕೆ ತೊಗೊಂಡು ಅಂದರೆ ದೇವರ ವಾಕ್ಯ ಏನು ಹೇಳ್ತದೆ? ಪರಲೋಕಕ್ಕೆ ಹೋಗಲಿಕ್ಕಾಗಿ. ಎಲ್ಲರೂ ಹೇಳ್ರಿ, ಪರಲೋಕಕ್ಕೆ ಹೋಗಲಿಕ್ಕೆ. ಬ್ಯಾಪ್ಟಿಸಮ್ ಎಂದಕ್ಕೆ తీసుకుంటున్నారమ్మా? ಪರಲೋಕಕ್ಕೆ ಹೋಗುವುದಕ್ಕಾಗಿ. ಏమంటారంటే ನಿತ್ಯ ಜೀವನು, ನಿತ್ಯ ಜೀವ ಹೊಂದಿಕೊಳ್ಳೋದಕ್ಕೆ, ನಿತ್ಯ ಜೀವಕ್ಕಾಗಿ ನಿತ್ಯ ಜೀವ ಹೊಂದಿಕೊಳ್ಬೇಕು. ಅದಕ್ಕೆ ಬ್ಯಾಪ್ಟಿಸಮ್ ತಗೋಬೇಕು. ಅದನ್ನು ಇನ್ನೊಂದು ಮಾತು ಏನು ಹೇಳ್ತಾರೆ ಅಂದರೆ ರಕ್ಷಣೆ ಅಂತ ಕರೀತಾರೆ. ಏನಂತ ಕರೀತಾರೆ? ರಕ್ಷಣೆ. ರಕ್ಷಣೆ ಅಂದರೆ ನೀರಲ್ಲಿ ಮುಳುಗೋದು. ರಕ್ಷಣೆ ಅಂದರೆ ನೀರಲ್ಲಿ ಮುಳುಗೋದು. ನೀರಲ್ಲಿ ಮುಳುಗೋದು ಅಂದರೆ మనస్సాంతర ಹೊಂದ್ಕೊಳ್ಳಬೇಕು, మారు మనసు పొందుకోవాలి. అంటే ఏమి? పాత బుద్ధులు, పాత అలవాట్లు, పాత గుణాలన్నీ వదులుకొని కొత్తగా దేవుని నమ్ముకోవాలంటే అర్థం ఏమంటారు? అది బహిరంగంగా సాక్ష్యము. బహిరంగ సాక్ష్యము ಪ್ರಪಂಚಕ್ಕೆ ಗೊತ್ತಾಗಬೇಕು, ನಾನು ಯೇಸು ಸ್ವಾಮಿ ನಂಬಿದ್ದೀನಿ. ಗುಟ್ಟಾಗಿ ತಗೊಂಡು ಗುಟ್ಟಾಗಿ ಸತ್ತೋಗೋದಲ್ಲ. ಬಹಿರಂಗ ಯೇಸುವಿನ ಅನುಯಾಯಿ ನಾನು, ಯೇಸುವಿನ ಶಿಷ್ಯ ನಾನು, ಯೇಸುವಿನ ಮನುಷ್ಯ ನಾನು ಅಂತೇಳಿ ಬಹಿರಂಗ ಪ್ರಪಂಚಕ್ಕೆ ಹೇಳಬೇಕು ನಾವು. ಇದರಲ್ಲಿ ಮುಚ್ಚುಮರೆ ಇಲ್ಲ, ಭಯ ಇಲ್ಲ, ನಾಚಿಕೆ ಇಲ್ಲ. ಯೇಸು ನಂಬಿದ್ದೀನಿ ಅಂತ ಸಾಕ್ಷಿಗಳಾಗಿ ನಾವು ಬದುಕಬೇಕು, ಜೀವಿಸಬೇಕು. ಇದು ಇದರ ಅರ್ಥ. ಬಿಡಿಸಿ ವಾಕ್ಯ ಹೇಳ್ತಾರೆ. ನಾನು ನಿಮ್ಗೆ ಯಾಕೆ ಹೇಳ್ತದೆ ಅಂದರೆ, ಒಂದು ಸಾರಿ ಯೇಸು ಸ್ವಾಮಿ ನಂಬಿಬಿಟ್ರೆ ಸಾಯೋ ತನಕ ಬಿಡಬಾರ್ದು. ನನಗೆ ಹಚ್ಚಿ ಬಂದಿಲ್ಲ, ಪಂಚಾಂಗ ಕೇಳಿದೆ, ಅವ್ರು ಚೆನ್ನಾಗಿಲ್ಲ, ಒಳ್ಳೇದಿಲ್ಲ, ಬಿಟ್ಟು ಬಿಡು ಅಂತ ಹೇಳಾರ ಅಂತ ಹೇಳ್ತಾರೆ ಭಾಳ ಮಂದಿ. ಅದು ಬ್ಯಾಪ್ಟಿಸಮ್ ಅಲ್ಲ. ಹೌದಾ? ಎಲ್ಲಿ ತನಕ ನೀವು ದೇವ್ರ ಮಗನಾಗಿರ್ಬೇಕು? ಸಾಯುವ ತನಕ. ಹೇಗಿರಬೇಕು?
ತಾಯಿ ಗರ್ಭದಲ್ಲಿ ಬಂದಾಗ ನಾವು ಹೆಂಗಿದ್ದೀವಿ? ಬರೀ ಬತ್ತಲಿದ್ದೀವಿ, ಹೌದಲ್ಲ? ಬರೀ ಬತ್ತಲಿದ್ದೀವಿ ಅಲ್ಲ? ಹೋಗ್ಬೇಕು ಹೊರಗಡೆ ಹೆಂಗೆ ಹೋಗ್ಬೇಕು? ನೀನು ಬಂಗಾರ ಉಂಗುರ ಹಾಕಿದ್ದೀನಿ, ಬಂಗಾರ ಓಲಿ ಹಾಕ್ಕೊಂಡಿದ್ದೀನಿ ಅಂದ್ರೆ ಕೂಡ ಎಲ್ಲ ತೆಗೆದಾಕಿ ಮುಚ್ತಾರೆ. ಅಂದರೆ ನಾವು ತಾಯಿ ಗರ್ಭದಲ್ಲಿ ಹೆಂಗೆ ಹುಟ್ಟಿದ್ವೋ ಹಾಗೆ ಸಾಯ್ಬೇಕು. ಅಷ್ಟು ಸಿಂಪಲ್ ಇರಬೇಕು. ಓವರ್ ಸ್ಟೈಲ್ ಮಾಡಬಾರ್ದು. ದೇವ್ರ ಮುಂದೆ ಮಾಡಿದ್ರೆ ಮುಗ್ಗಿರಿಸಿ ಮುಂದಕ್ಕೆ ಬೀಳ್ತೀವಿ. ಹಂಗಾಗಬಾರ್ದು. ಸಿಂಪಲಾಗಿರಬೇಕು. ದೇವರ ಮಕ್ಕಳಾಗಿರಬೇಕು. ಸಾಕ್ಷ್ಯವನ್ನು ಹೊಂದ್ಕೊಂಡಿರಬೇಕು. ಅದು ಬಹಿರಂಗ ಸಾಕ್ಷ್ಯ. ಎಲ್ಲರ ಜನರ ಮುಂದೆ ನೋಡುತ್ತಿರುವಾಗ ನೀರಲ್ಲಿ ಮುಳುಗಬೇಕು. ಒಂದು ಮಾತು ಹೇಳ್ತೀನಿ. ಏನು ಮಾತು ಹೇಳ್ತಂದ್ರೆ, ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದರು. 3 ಸಾರಿ ಒಟ್ಟು ಬರ್ತಾರೆ. ಎಷ್ಟು ಸಾರಿ? ತಿಳ್ಕೊಳ್ಬೇಕು ಚೆನ್ನಾಗಿ. ಎಷ್ಟು ಸಾರಿ ಮೀನ್? 1ನೇ ಸಾರಿ ಬಂದು ಹೋಗಿದ್ದಾರೆ. ನಮ್ಗೆ ರಕ್ಷಣಾ ಭಾಗ್ಯ ಕೊಟ್ಟು ಹೋಗಿದ್ದಾರೆ ಅವರು. 2ನೇ ಸಾರಿ ಬರ್ತಾರೆ. 2ನೇ ಸಾರಿ ಬಂದುವಾಗ ಯಾರು ಪರಿಶುದ್ಧವಾಗಿರ್ತಾರೋ, ಯಾರು ಪಾಪಗಳನ್ನು ಬಿಟ್ಟು ಪರಿಶುದ್ಧವಾಗಿರ್ತಾರೋ, ಯೇಸು ಸ್ವಾಮಿಗೆ ಆಗಿ ಎಡೆ ಬಿಡದೆ ಪ್ರಾರ್ಥಿಸ್ಕೊಂಡಿರ್ತಾರೋ, ಪರಿಶುದ್ಧರಾಗಿರ್ತಾರೋ ಅವನು ಮಾತ್ರ ಆತನ ಮೇಲಕ್ಕೆ ಕರ್ಕೊಂಡು ಹೋಗೋನಾಗಿದ್ದಾನೆ. 2ನೇ ಸಾರಿ ಭಾಳ ಪ್ರಾಮುಖ್ಯವಾದದ್ದು. ನಾವೆಲ್ಲರೂ ಯಾಕೆ ಬಾಪ್ಟಿಸಮ್ ತೊಗೊಂಡು ಇರಬೇಕು ಅಂದರೆ, ಆತನ ಬಂದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತೇಳಿ ನಿರೀಕ್ಷೆ ಅಂತಾರೆ. ಅದನ್ನು ಕಾಯ್ತಾ ಇರಬೇಕು ನಾವು. 3ನೇ ಸಾರಿ ಬರ್ತಾರೆ. 1000 ವರ್ಷಗಳು ಭೂಮಿ ಮೇಲೆ ಪರಲೋಕ ರಾಜ್ಯ ಆಳ್ವಿಕೆ ಇಲ್ಲಿ ಆಳ್ತಾರೆ. 3 ಸಾರಿ ಒಟ್ಟು. ಆಮೇಲೆ ನೀವೇನಂದರೆ ಸುಮ್ಮನೆ ನೀರಲ್ಲಿ ಮುಳುಗಿ ಅನ್ನೋ ಭಾವನೆ ಬರಬಾರ್ದು. ನಿಮ್ಮ ಭಾವನೆ, ನಿಮ್ಮ ಅಭಿಪ್ರಾಯ ಏನಾಗಿರ್ಬೇಕಂದ್ರೆ, ನೀರಂದರೆ ಯೇಸು ಕ್ರಿಸ್ತನ ರಕ್ತ, ಪರಿಶುದ್ಧವಾದ ರಕ್ತ. ನಾವು ಪಾಪ ಮಾಡಿದ್ವಲ್ಲ, ನಮ್ಮ ಪಾಪ ಹೋಗೋದಿಲ್ಲ. ಎಂಥ ಸಾಬೂನು ತಂದು ನೀವು ತುಳಿದ್ರೂ ಕೂಡ ನಿಮ್ಮ ಪಾಪ ಹೋಗೋದಿಲ್ಲ. ಏನು ಮಾಡಿದರೂ ಹೋಗೋದಿಲ್ಲ. ನೀನು ಕೋಳಿ, ನಾಯಿ, ನರಿ, ಎತ್ತು, ಎಮ್ಮೆ, ಕೋಣ ಯಾವನು ಬಲಿ ಕೊಟ್ಟರೆ ಕೂಡ ನಿನ್ನ ಪಾಪ ಹೋಗೋದಿಲ್ಲ. ಏನು ಹೋಗ್ತದೆ ಅಂದರೆ ಅದರದ್ದು ಪಾಪ ಹೋಗ್ತದಷ್ಟೇ, ನಿನ್ನ ಪಾಪ ಹೋಗೋದಿಲ್ಲ. ಮತ್ತು ನಿನ್ನ ಪಾಪ ಹೋಗ್ಬೇಕಂದ್ರೆ ಏನು ಮಾಡಬೇಕಂದ್ರೆ, ಯೇಸು ಕ್ರಿಸ್ತನ ರಕ್ತದಲ್ಲಿ, ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಟ್ಟರೆ ಮಾತ್ರ ನಿನ್ನ ಪಾಪ ಹೋಗ್ತದೆ, ಇಲ್ಲದ್ರೆ ಇಲ್ಲ. ಹಾಗಾಗಿ ಬ್ಯಾಪ್ಟಿಸಮ್ ಏನು ತೊಗೋತೀವಲ್ಲ, ಅದು ನೀರಲ್ಲಿ ಮುಳಿತೀರಲ್ಲ, ಆ ನೀರು ನಾವೇನು ಭಾವನೆ ಮಾಡಬೇಕು, ಏನು ತಿಳ್ಕೊಳ್ಬೇಕಂದ್ರೆ ಅದು ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತ. ನೀರನ್ನು ನಾವೇನ ತಿಳ್ಕೊಳ್ಬೇಕು? ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ ಅಂತ ತಿಳ್ಕೊಳ್ಬೇಕು. ಅದರಲ್ಲಿ ಮುಳುಗಿ ಮೇಲೆ ಎದ್ದೊಳ್ಕೊಳ್ಳುವಾಗ, ಮುಳುಗಿದಾಗ ನಿನ್ನ ಪಾಪಗಳೆಲ್ಲ ಸತ್ತೋದು. ಈಗ ಮೇಲೆ ಎದ್ದೊಳ್ಬೇಕಾದ್ರೆ ನೀನು ನೀತಿವಂತನಾಗಿ ಪರಿಶುದ್ಧನಾಗಿ ಮೇಲೆ ಎದ್ದೊಳ್ತೀವಿ. ಆಗಿನಿಂದ ನೀವು ಹಳೆ ಪಾಪಗಳನ್ನು, ಹಳೆ ಚಾಳಿಗಳನ್ನು ಬಿಟ್ಬಿಡ್ಬೇಕಾ? ಮತ್ತೆ ಹೊತ್ಕೊಂಡು ಹೋಗ್ಬೇಕಾ? ಬಿಟ್ಟು ಬಿಡಬೇಕು. ಪರಿಶುದ್ಧರಾಗಿರ್ಬೇಕಂದ್ರೆ, ಈಗ ಒಬ್ಬ ಅಮ್ಮ ಹೇಳಿದ್ಲು, ನಸ್ಪುಡಿ ತಿಕ್ತಿದ್ಲ ಅಮ್ಮ. ನಸ್ಪುಡಿ ತಿಕ್ಕೋದು ಬಿಡೋದಿಲ್ಲ. ಬೇಕಾದರೆ ಏಸಾಮನ್ನು ಬಿಟ್ಬಿಡ್ತೀನಿ, ನಸ್ಪುಡಿ ತಿಕ್ಕೋದು ಬಿಡೋದಿಲ್ಲ ಅಂದು. ಸರಿ, ನಾನು ಏನು ಸರಿ ಏನಂದರೆ ನಸ್ಪುಡಿ ತಿಕ್ಕೋದು ಬಿಡಬೇಕು. ಏಸಾಮಿ ನಾನು ಬಂದ ಮೇಲೆ ಹೆಣ್ಣುಮಕ್ಕಳು ನಸ್ಪುಡಿ, ಕಡಿಪುಡಿ, ಎಲ್ಲಡಿಕೆ ಇವೆಲ್ಲ ಬಿಟ್ಟು, ಹಳೆ ಕೆಟ್ಟ ಚಟಗಳೆಲ್ಲ ಬಿಟ್ಬಿಡ್ಬೇಕು. ಶರೀರ ಕಾರ್ಯಗಳನ್ನು ಬಿಟ್ಬಿಡ್ಬೇಕು. ಗಂಡು ಮಕ್ಕಳು ಏನು ಮಾಡಬೇಕಮ್ಮ ಅಂದರೆ, ಮಟಕ, ಗುಟ್ಕ, ಜಟಕ ಇಂಥವೆಲ್ಲ ಮಾಡಬಾರ್ದು. ಇಸ್ಪೇಟ್ ಆಡೋದು, ಡ್ರಿಂಕ್ಸ್ ಕುಡಿಯೋದು, ಸಾರಾಯಿ ಕುಡಿಯೋದು, ಇವೆಲ್ಲ ವ್ಯಭಿಚಾರ ಮಾಡೋದೆಲ್ಲ ಬಿಟ್ಬಿಡಬೇಕು. ಪರಿಶುದ್ಧರಾಗಿರಬೇಕು. ಅವೆಲ್ಲ ಮಾಡಿದರೆ ಹೋಗೋದೆಲ್ಲಿಗೆ ಅಂದರೆ ನರಕ. ಅವೆಲ್ಲ ಮಾಡಿದರೆ ಹೋಗೋದೆಲ್ಲಿಗೆ? ನರಕ ಬೇಡ ಅಂತಂದರೆ ಪರಿಶುದ್ಧವಾಗಿರಬೇಕು. ಪರಲೋಕ ಬೇಕಂದ್ರೆ ಹೇಗಿರಬೇಕು? ಎಲ್ಲರೂ ಹೇಳ್ಬೇಕು, ಪರಿಶುದ್ಧವಾಗಿರಬೇಕು. ಪರಲೋಕ ಬೇಕಂದ್ರೆ ಹೇಗಿರಬೇಕು? ಪರಿಶುದ್ಧರಾಗಿ. ಇದು ಪರಿಶುದ್ಧ ಸ್ಥಳ. ಇದು ಪರಿಶುದ್ಧ ದೇವರಿದ್ದಾರೆ ಇಲ್ಲಿ. ಆತನ ಸನ್ನಿಧಿಗೆ ಬರುವವರು ಪರಿಶುದ್ಧವಾಗಿದ್ರೇ ನಿಮ್ಮ ಪ್ರಾರ್ಥನೆ, ನೀವು ಏನಕ್ಕಾಗಿ ಬರ್ತಾಯಿದ್ರಿ, ನೀವೇನು ಪ್ರಾರ್ಥನೆ ಮಾಡ್ತೀರಾ ಅದು ದೇವ್ರ ಹತ್ರ ಹೋಗ್ತದೆ. ನೀನು ಮಾಡಬಾರ್ದೆಲ್ಲ ಮಾಡಿ, ಮಾತಾಡಬಾರ್ದೆಲ್ಲ ಮಾತಾಡಿ, ಆಡಬಾರ್ದೆಲ್ಲ ಆಡಿ ಇಲ್ಲಿ ಬಂದು ದೇವರೇ ನನ್ನ ಕಾಪಾಡಂದ್ರೆ ಇದು ಏನು ಲೆಕ್ಕ?
ಈಗ ಬಿರುಗಾಳಿ ಬರ್ತಾ ಇದೆ, ಅದರಲ್ಲಿ ದೀಪ ಇಟ್ಟು ಆರಿ ಹೋಗ್ಬಾರ್ದಂದ್ರೆ ಆರ್ತದ ಮತ್ತು ದೇವರಿದ್ರೆ ಆ ದೀಪ ಆರಾಗಬಾರ್ದಂದ್ರೆ ಆಗ್ಬೋದು. ಅದು ಸರಿನಾ? ಅದು ಗಾಳಿಯಲ್ಲಿ ದೀಪ ಇಟ್ಟು ದೇವರಿದ್ರೆ ಆರಬಾರ್ದಂದ್ರೆ ಆರ್ತದ, ಅದು ಕಳಗ್ತದೆ. ಹಂಗಿದೆ ನಿಂದು ಭಕ್ತಿ. ಮಾಡಬಾರ್ದೆಲ್ಲ ಮಾಡೋದು, ಆಡಬಾರ್ದೆಲ್ಲ ಆಡೋದು, ಆಮೇಲೆ ದೇವ್ರ ಹತ್ರ ಬಂದು ದೇವರಲ್ಲಿದ್ದಾನೆ ಅದು ನಿನ್ನ ಪ್ರಾರ್ಥನೆ ದೇವ್ರ ಹತ್ರ ಓದಿರ್ತಾನೆ ಅಂತ ಕೇಳೋದು. ಹಾಗಾಗಬಾರ್ದು. ಎಲ್ಲ ಭಕ್ತಿಯಿಂದಿರ್ರಿ, ಎಲ್ಲ ಭಕ್ತಿಯಿಂದ ದೇವ್ರ ವಾಕ್ಯ ಏನು ಹೇಳ್ತಾರೆ ಕೇಳಿಸ್ಕೊಳ್ರಿ. ಗಂಡಸರು ಪರಿಶುದ್ಧವಾಗಿರ್ಬೇಕು. ಇಸ್ಪೆಟ್ ಆಡೋದು, ಗುಟ್ಕ ತಿನ್ನೋದು, ಮಟ್ಕ ಆಡೋದು ಇವೆಲ್ಲ ಮಾಡಬಾರ್ದು. ಪಾಪದ ಅವೆಲ್ಲ ಜೂಜಾಟ, ಅವೆಲ್ಲ ಲೆಕ್ಕ. ದೇವ್ರ ಮಕ್ಕಳಾಗಿರಬೇಕು, ಪರಿಶುದ್ಧವಾಗಿರಬೇಕು. ಹೆಣ್ಣು ಮಕ್ಕಳು ಅಷ್ಟೇ. ದೇವ್ರ ವಾಕ್ಯ ಹೇಳ್ತದೆ. ಅದನ್ನು ನೀವು ಇವತ್ತು ಮಾತಾಡುವ ದೇವ್ರ ಮಾತುಗಳು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನಮ್ಮ ಮಧ್ಯದಲ್ಲಿ ಈ ಚರ್ಚಿನ ಪಾಸ್ಟರ್ ಇದ್ದಾರೆ. ಪಾಸ್ಟರ್ ಅವರು ಬಂದು ವಾಕ್ಯ ಹೇಳ್ತಾರೆ. ನಾವೆಲ್ಲರೂ ಚಪ್ಪಾಳೆ ಹೊಡುತ್ತಿರುವಾಗ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಇದ್ದಾರೆ. ಸುನೀತಾ ಕುಮಾರ್ ವಾಕ್ಯ ಹೇಳ್ತಾರೆ.